ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ ಇವತ್ತು ಮಸಾಲ ಅಕ್ಕಿ ರೊಟ್ಟಿ ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಈರುಳ್ಳಿನ ಕಟ್ ಮಾಡಿ ಚಾಪರಲ್ಲಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿರುತ್ತೆ. ಅದು ಅಕ್ಕಿ ರೊಟ್ಟಿಲಿ ಸಿಗೋದಿಲ್ಲ. ದೊಡ್ಡ ದೊಡ್ಡದಾಗಿ ಮಾಡಿಕೊಂಡ್ರೆ ಅದು ಬಾಯಿಗೆ ಬೇಗ ಸಿಗುತ್ತೆ ಮತ್ತು ರೊಟ್ಟಿ ಶೇಪ್ ಚೆನ್ನಾಗಿ ಬರೋದಿಲ್ಲ. ಇದಾದಮೇಲೆ ನಾನಿಲ್ಲಿ ಚಾಪ್ ಮಾಡ್ಕೊತಿದ್ದೀನಿ ಈರುಳ್ಳಿನ. ಮತ್ತು ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ನಾನು ಮನೇಲಿತ್ತು ಅಂತ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ. ಈಗ ನೋಡಿ, ಸೊಪ್ಪನ್ನು ಮೂರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ದೊಡ್ಡದಾದ ಕ್ಯಾರೆಟ್ ತುರಿನ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಇದಾದಮೇಲೆ ಮೆಂತ್ಯ ಸೊಪ್ಪು ಕಟ್ ಮಾಡಿರೋದು, ಕೊತ್ತಂಬರಿ, ಇದೊಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಗೆಡ್ಡೆಕೋಸು ಇರುತ್ತಲ್ಲ, ನವಿಲು ಕೋಸು ಅಂತಾರೆ, ಅದನ್ನು ಬೇಕಾದರೆ ನೀವು ಒಂದು ತುರಿದು ಹಾಕೋಬೋದು. ಮಕ್ಕಳು ಈ ಥರ ಮಾಡಿದ್ರೆ ತಿಂತಾರೆ. ಅದನ್ನೆಲ್ಲ ಹಂಗೆ ಕೊಟ್ಟರೆ ತಿನ್ನೋದಿಲ್ಲ. ಸಾಂಬಾರಲ್ಲೆಲ್ಲ ಹಾಕಿದ್ರೆ ತೆಗ್ದು ಸೈಡಲ್ಲಿ ಇಡ್ತಾರೆ. ಇದಾದಮೇಲೆ ಚಾಪ್ ಮಾಡಿರೋ ಈರುಳ್ಳಿ, ಇದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಜೀರಾ ಪೌಡರ್ ಹಾಕ್ಕೋತಾ ಇದ್ದೀನಿ. ಅಲ್ಲಿ ಒಬ್ಬೊಬ್ಬರು ಹಸಿಮೆಣ್ಸಿನ್ಕಾಯಿನೂ ಹಾಕ್ತಾರೆ. ನಾನಿಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅದು ಬಾಯಿಗೆ ಸಿಗೋಲ್ಲ. ಹಸಿಮೆಣ್ಸಿನ್ಕಾಯಿ ಸಿಕ್ಕಿದ್ರೆ ಖಾರ ಆಗುತ್ತೆ. ಇದಾದಮೇಲೆ ನಾನು ನುಗ್ಗೆ ಸೊಪ್ಪಿಂದು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ತೀನಿ. ಅದಾದಮೇಲೆ ಕರ್ಬೇವಿನ ಸೊಪ್ಪಿಂದು ಪೌಡರು, ಇದನ್ನು ಅಷ್ಟೇ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ತೀನಿ. ಹಿಂಗೆ ಮಾಡಿದ್ರೆ ಮಕ್ಕಳು ಏನು ಸೈಡಿಗೆ ತೆಗ್ದಿಕ್ಕೋಕ್ಕಾಗಲ್ಲ, ಎಲ್ಲ ತಿಂತಾರೆ ಆವಾಗ. ಇದಾದಮೇಲೆ ಒಂದು ಬೌಲಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. ಇದಾದಮೇಲೆ ಒಂದು 4 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನಿಮಗೆ ಅಕ್ಕಿ ಹಿಟ್ಟು ಬೇಡ ಅಂದರೆ ರಾಗಿ ಹಿಟ್ಟಲ್ಲೂ ಮಾಡ್ಕೊಳ್ಳಿ. ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡೋದ್ರಿಂದ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ನೀವು ರಾಗಿ ಹಿಟ್ಟು ಹಾಕ್ಕೊಂಡ್ರೆ ರಾಗಿ ರೊಟ್ಟಿ ಆಗುತ್ತೆ. ಆಮೇಲೆ ನಾನು ರಾತ್ರಿ ಸ್ವಲ್ಪ ಅನ್ನ ಇತ್ತು, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಆ ಅನ್ನದ ಪೇಸ್ಟ್ ಮಾಡಿ ಅದನ್ನು ನಮ್ಮ ಅಕ್ಕಿ ರೊಟ್ಟಿ ಒಳಗಡೆ ಸೇರಿಸ್ತಾ ಇದ್ದೀನಿ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ನೀರು ಹಾಕಬೇಡಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿಟ್ಕೊಳ್ಳಿ. ಕಲಸಿದ್ದಾದಮೇಲೆ ಈಗ ನೋಡೋಣ ಬನ್ನಿ, ಶೇಂಗಾ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಶೇಂಗಾ ಮತ್ತು ಹಸಿಮೆಣ್ಸಿನ್ಕಾಯಿ, ಒಂದೆರಡು ಒಣಮೆಣ್ಸಿನ್ಕಾಯಿ ಎರಡೂ ಹಾಕ್ತೀನಿ ನಾನು. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಶೇಂಗಾ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿರೋದು, ಮತ್ತು ತೆಂಗಿನಕಾಯಿ ತುರಿ, ಒಂದು ಫುಲ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಆದಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪಿದ್ರೆ ಅದು ಹಾಕ್ಕೊಳ್ಳಿ. ಪೌಡರ್ ಮಾಡಿದ್ದೀನಿ ನಾನು, ಅದು ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ಒಂದು ಹಿಡಿಯಷ್ಟು ಉರಿಗಡಲೆನೂ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅದಾದಮೇಲೆ ಒಂದೆರಡು ಎಸಳು ಹುಣಸೆ ಹಣ್ಣು, ಇದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಚಟ್ನಿನ ಮಿಕ್ಸಿ ಮಾಡ್ಕೊಂಬಂದುಬಿಟ್ರೆ ನಮ್ಮ ಶೇಂಗಾ ಚಟ್ನಿ ರೆಡಿ ಆಯಿತು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸುಮ್ಮನೆ ಒಂದೆರಡು ಸರಿ ಆನ್ ಮಾಡ್ಕೊಳ್ಳಿ. ಆವಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ ನಿಮ್ಮ ಚಟ್ನಿ. ಫಸ್ಟೇ ಹಾಕ್ಬಿಟ್ರೆ ಅದು ಫುಲ್ ಗ್ರೈಂಡ್ ಆಗುತ್ತೆ, ನೀಟಾಗಿ ಕಾಣೋದು ಇಲ್ಲ. ಈಗ ರೊಟ್ಟಿಗೆ ಯಾವ ಥರ ತೊಟ್ಟೋದು ನೋಡೋಣ ಬನ್ನಿ. ರೊಟ್ಟಿ ಮೇಕರ್ ಶೀಟ್ ಸಿಗುತ್ತೆ ನಿಮಗೆ ಎಲ್ಲ ಕಡೆನೂ. ಅದನ್ನು ತೊಗೊಂಡು ಬಂದು ನೀವು ರೊಟ್ಟಿ ಮಾಡ್ಕೊಬೋದು. ನಾನಿಲ್ಲಿ ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಈಗ ನೋಡಿ, ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ರೊಟ್ಟಿ ಮೇಕರ್ಗೆ ಈಗ ಒಂದು ನೀಟಾಗಿ ರೊಟ್ಟಿನ ಶೇಪಲ್ಲಿ ತಟ್ಕೋಬೇಕು. ನೋಡಿ, ಈ ಥರ ನಿಧಾನಕ್ಕೆ ಸ್ವಲ್ಪ ಕೈಗೆಲ್ಲ ಎಣ್ಣೆ ಮಾಡಿಕೊಂಡು ನಿಧಾನಕ್ಕೆ ತೊಟ್ಟಿದ್ರೆ ನಿಮಗೆ ರೊಟ್ಟಿ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ತಟ್ಬಿಟ್ಟು ಈಗ ನೋಡಿ, ತವಾನ ಇಲ್ಲಿ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ತವ ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ನೋಡಿ, ಇಲ್ಲಿ ಎಣ್ಣೆ ಹಚ್ಕೋತಾ ಇದ್ದೀನಿ ನಾನು. ಎಣ್ಣೆ ಹಚ್ಚಿದಾದ್ಮೇಲೆ ಚೆನ್ನಾಗಿ ಕಾದಿದೆ ನಮ್ಮ ತವ ಇಲ್ಲಿ. ಈಗ ನೋಡಿ ರೊಟ್ಟಿನ ಯಾವ ಥರ ಹಾಕೋದು ಅಂತ ನೋಡಿ. ಈ ಥರ ಅದೇನು ಬಿದ್ದೋಗಲ್ಲ, ಏನಿಲ್ಲ. ಈಗ ಆರಾಮ್ಸೆ ಎತ್ಕೊಂಡ್ಬಿಟ್ಟು ಹೀಗೆ ಹೆಂಚ ಮೇಲೆ ಹಾಕ್ಬಿಡಿ. ಹಾಕಿದ್ದಾದ್ಮೇಲೆ ನೋಡಿ, ಒಂದು 2-3 ಮಿನಿಟ್ಸ್, ಒಂದು ನಿಮಿಷ ಸಾಕು. ಅದಂಗೆ ಬಿಸಿಗೆ ಕಾದಿರುತ್ತಲ್ವ, ಹಿಂಗೆ ಎತ್ತಿದ ತಕ್ಷಣ ನೋಡಿ ಯಾವುದೇ ಥರ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನಮ್ಮ ಅಕ್ಕಿ ರೊಟ್ಟಿ. ಈ ಥರ ಮಾಡಿಕೊಟ್ರೆ ಯಾವ ಮಕ್ಕಳು ತಿನ್ನಲ್ಲ ಅನ್ನಲ್ಲ, ಎಲ್ಲರೂ ಇನ್ನೂ 2 ಬೇಕು ಅಂತ ತಿಂತಾರೆ. ಇದ್ರ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ತುಪ್ಪ ಹಾಕ್ಕೊಂಬಿಟ್ಟು ಮಕ್ಳಿಗೆ ಕೊಡಿ. ಹಂಗೇನು ತಿನ್ಬೋದು,
ನಾನಿಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಇದು ಮಾಡಿದ್ದೆ ಇವತ್ತು. ಈಗ ಅಕ್ಕಿ ರೊಟ್ಟಿ ಜೊತೆ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂದರೆ ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿತ್ತು. ನಮ್ಮ ವಿಡಿಯೋಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.